ತಳವಾರ್ ಸಮಾಜಕ್ಕೆ ಅನ್ಯಾಯ 29ರಂದು ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರೇ, ಅಫ್ಜಲ್ಪುರ್ ತಳವಾರ್ ಸಮಾಜಕ್ಕೆ ಪದೇ ಪದೇ ಅನ್ಯಾಯವಾಗುತ್ತಿರುವುದನ್ನು ಖಂಡಿಸಿ ಇದೇ 29ರಂದು ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ್ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ತಹಸೀಲ್ದಾರರು ತಳವಾರ್ ಸಮಾಜದ ಶಾಲಾ ದಾಖಲಾತಿಗೆ ವರ್ಗಾವಣೆ ಪ್ರಮಾಣಪತ್ರದಲ್ಲಿ ಜಾತಿ ತಳವಾರ್ ಎಂದು ನಮೂದಾಗಿದ್ದರೆ ಅವರಿಗೆ ಎಸ್ಟಿ ಜಾತಿ ಪ್ರಮಾಣಪತ್ರವನ್ನು ಯಾವುದೇ ಅಡೆತಡೆ ಇಲ್ಲದೆ ನೀಡಬೇಕು ಮತ್ತು ಈ ಹಿಂದೆ ತಳವಾರ್ ಜಾತಿ ಪ್ರಮಾಣಪತ್ರ ಪಡೆದು ರಾಜ್ಯ ಸರ್ಕಾರ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರರನ್ನು ಹಿಂದಿನ ಸಿಂಧುತ್ವ ಆಧಾರದ ಮೇಲೆ ಇತ್ತೀಚಿನ ತಳವಾರ್ ಎಸ್ಟಿ ಜಾತಿ ಪ್ರಮಾಣಪತ್ರ ನೀಡಿ ಅದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಲು ಅನುಮತಿ ನೀಡಬೇಕು ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ಶೀಘ್ರದಲ್ಲಿ ನೀಡಬೇಕು, ವಿನಾಕಾರಣ ತೊಂದರೆ ನೀಡಬಾರದು ಎಂದು ಆಗ್ರಹಿಸಿದರು. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ತಳವಾರ್, ದಿಗಂಬರ್ ಕಾಡಪ್ಗೋಳ್, ಯಲ್ಲಪ್ಪ ರಂಗ, ಗಂಗಾಧರ್ ನಾಗ್ಬಾರ್ ಸೇರಿದಂತೆ ಅನೇಕ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ್ ಸಮಾಜದ ವತಿಯಿಂದ ಇವತ್ತು ನಾವು ಬರೋ 29ನೇ ತಾರೀಕು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದ್ರ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿನಾಕಾರಣ ತಳವಾರ ಸಮಾಜದ ಎಸ್ಟಿ ಸರ್ಟಿಫಿಕೇಟ್ಗಾಗಿ ಅರ್ಜಿ ಹಾಕಿದ್ರೆ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು, ಅವರನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಾಗಿರ್ತಕ್ಕಂಥದ್ದು ಅಲ್ಲ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಅವರ ದಾಖಲಾತಿಗಳನ್ನ ಪುರಾವೆಗಳನ್ನ ನೋಡ್ಕೊಂಡು ಅವ್ರು ಸರ್ಟಿಫಿಕೇಟ್ ಕೊಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಏನು ತಹಸೀಲ್ದಾರ್ ಅದಾರೆ ವಿನಾಕಾರಣ ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ಈ ಸರ್ಟಿಫಿಕೇಟ್ ಅನ್ನ ಕೊಡಬಾರ್ದು ಅಂತಕ್ಕಂಥ ಹಿನ್ನೆಲೆಗೆ ಅವರು ಮುನ್ನಾರವನ್ನು ನಡೆಸ್ತಾ ಇದ್ದಾರೆ. ಸೊ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ, ಈಗಾಗಲೇ ನಾವು ತಳವಾರ ಎಸ್ಟಿಯಲ್ಲಿ ಸೇರಿ 4 ವರ್ಷಗಳು ಕಳೆದ್ರೂ ಕೂಡ ಇವತ್ತು ಸರಿಯಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಕೊಡುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸೊ ಯಾಕಂತಂದ್ರೆ ಯಾರೋ ಒಬ್ರು ಅರ್ಜಿ ಕೊಟ್ಟ ತಕ್ಷಣ ಅದನ್ನ ಇಟ್ಕೊಂಡು ನಿಮಗೆ ಸೌಲಭ್ಯದಿಂದ ಸೌಲಭ್ಯ ಕೊಡಕ್ಕಾಗಲ್ಲ ಅಂತಕ್ಕಂಥ ಏನು ಹೇಳಿಕೆಯನ್ನ ಮತ್ತೆ ಸುತ್ತೋಲೆಗಳನ್ನ ಹೊರಡಿಸ್ತಾರೆ. ಸೊ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ವಿನಾಕಾರಣ ಕಿರುಕುಳ ಕೊಡ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸ್ಬೇಕು. ಮತ್ತೆ ಯಾರು ಈ ತಳವಾರಿಂದ ಸರ್ಕಾರಿ ನೌಕರಿಗೆ ಹೋಗ್ತಾ ಇದಾರೆ ಅವರಿಗೆ ಸಿಂಧುತ್ವ ಕೊಡ್ತಾ ಇಲ್ಲ. ಸೊ ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಒಂದು ವೇಳೆ ನೀವು ವಿನಾಕಾರಣ ತೊಂದರೆ ಕೊಟ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕ್ಬೇಕಾಗ್ತದೆ. ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಏನಂತಂದ್ರೆ, ಈಗಾಗಲೇ ಸರ್ಟಿಫಿಕೇಟ್ಗಳನ್ನು ವಿಷಯವಾದರೂ ಕೂಡ ವಿನಾಕಾರಣ ಯಾಕೆ ತೊಂದರೆ ಕೊಡ್ತಿದ್ದೀರಿ ಅಂತ ಕೇಳ್ತಾ ಇದೀವಿ. ಈ ಸರ್ಕಾರ ಅಧಿಕಾರಿಗಳು ಮತ್ತು ಸರ್ಕಾರ ಶಾಮೀಲಾಗಿ ನಮ್ಮನ್ನ ವಂಚಿಸತಕ್ಕಂತ ಕೆಲಸ ಮಾಡ್ತಿದೆ. ನಿಜವಾಗ್ಲೂ ಇಲ್ಲಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದ್ರೆ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕನ್ನ ಕೂಡಲೇ ಕೊಡಬೇಕು. ಇದು ಕೊಡಲಿ ವಿಳಂಬ ನೀತಿ ಏನಾದ್ರು ಅನುಸರಿಸಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಬಂದಿರಬಹುದು ಅಥವಾ ಇಲ್ಲಿ ಬರ್ತಕ್ಕಂಥ ರಾಜಕಾರಣಿಗಳಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಾವು ನಮ್ಮ ಹಕ್ಕನ್ನ ಪಡಿತೀವಿ. ಯಾವುದೇ ಕಾರಣಕ್ಕೆ ನೀವು ನಮ್ಮನ್ನ ದುರುದ್ದೇಶ ಪೂರಿತವಾಗಿ ನಮ್ಮನ್ನ ಹಕ್ಕನ್ನ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕನ್ನ ಕಿತ್ಕೊಳ್ಳಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತೇಳಿ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ಇವತ್ತ ನಮ್ಮ ಸಮಾಜ ತಳವಾರ್ ಸಮಾಜಕ್ಕೆ ಅನ್ಯಾಯ ಆಗೋ ಕುರಿತು ನಾವು ಸುದ್ದಿಗೋಷ್ಠಿ ಮಾಡ್ತೀವಿ. ಏನಪ್ಪಾ ಅಂದ್ರೆ, ನಮ್ಮ ತಳವಾರ ಸಮಾಜಕ್ಕೆ 4 ವರ್ಷ ಆಯ್ತು ಸರ್ಟಿಫಿಕೇಟ್ ಸಿಕ್ಕಿ, ಆದರೂ ಗೊಂದಲ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಷ್ಟ್ರಕ್ಕೆ ಅಂಕಿತ ಆಯ್ತು, ಅದು 4 ವರ್ಷ ಆಯ್ತು. ಅದರಿಂದ 2 ವರ್ಷ ಮುಂದೆ ಇರುವಂತ ತಳವಾರ ತೆಗಿಬೇಕತ್ತೆ, ಅದನ್ನು ಹೋರಾಟ ಮಾಡೋ ಮುಖಾಂತರ ನಾವು ತೆಗೆದು ಹಾಕೋದು. ಇನ್ನೂ ಕೂಡ ನಮ್ಗೆ ಸಂಪೂರ್ಣವಾಗಿ ತಳವಾರ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮ ಸಮಾಜದಲ್ಲಿ ಜಾಸ್ತಿ ರಾಜಕಾರಣಿಗಳಿಲ್ಲ, ಅಧಿಕಾರಿಗಳಿಲ್ಲ, ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲೋ ಏನೊಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನೋಡಿ, ಇಲ್ಲೇ ನಮ್ಮ ಅಫ್ಜಲ್ಪುರದಲ್ಲಿ ತಹಸೀಲ್ದಾರ್ ಸಾಹೇಬ್ರು ನಮಗೆ ಎಸ್ಟಿ ಸರ್ಟಿಫಿಕೇಟ್ ಸಿಗ್ಬೇಕಾದ್ರೆ ಇವತ್ತ ತಂದೆ ತಾಯಿದು ವಂಶಾವಳಿ ಕೇಳ್ತಾರ. ಇವತ್ತ ಬೇರೆ ಸಮಾಜಕ್ಕೆ ವಂಶಾವಳಿ ಕೇಳ್ತಾ ಇಲ್ಲ. ನಮ್ಗೆ ಡಾಕ್ಯುಮೆಂಟ್ ಏನದಲ್ಲ ಅದ್ರ ಪ್ರಕಾರ ನಮಗೆ ನ್ಯಾಯ ಸಿಗ್ಬೇಕು, ಎಸ್ಟಿ ಸಿಗ್ಬೇಕು. ಸುಮ್ಮನೆ ವಿನಾಕಾರಣ ಓಡಾಡಿಸ್ತಾ ಇದ್ದಾರೆ. ಏನೋ ಒಂದು ಇಲ್ಲ ಅಂತ ಸುಮ್ಮನೆ ರಿಜೆಕ್ಟ್ ಮಾಡೋ ಅಧಿಕಾರಿನವ್ರಿಗಿಲ್ಲ ಅಂದ್ರೂ ಸುಮ್ಮನೆ ಇವತ್ತ ಏನೋ ರೇಷನ್ ಕಾರ್ಡ್ ಇಲ್ಲ, ಇವತ್ತ ತಂದಿರ್ಲಿಲ್ಲ, ಏನೋ ವಿನಾಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಇಷ್ಟು ನಮ್ಗೆ ತೊಂದರೆ ಸಿಗುತ್ತೆ, ಯಾಕೆ ನಮ್ಗೆ ಇಷ್ಟು ಕಷ್ಟ ಮಾಡ್ತಾರ, ಇಷ್ಟು ಯಾಕೆ ನಮಗೆ ಇದು ಮಾಡ್ತಾರ ಒಂದೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮ್ಮ ಸಮಾಜಕ್ಕೆ ಇಷ್ಟು ಯಾಕೆ ಎಲ್ಲರೂ ನಮ್ಗೆ ತಿಳ್ತಾ ಇರೋದು ಗೊತ್ತಿಲ್ಲ. ಆ ದಿನ ನಾವು ಈ ಹೋರಾಟ ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರ, ರಾಜ್ಯ ಸರ್ಕಾರದಿಂದ ನಮ್ಮ ಸಮಾಜದ ಮೇಲೆ, ತಳವಾರ್ ಸಮಾಜದ ಮೇಲೆ
ಪದೇ 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 ಅನ್ಯಾಯ ಆಗ್ತಾ ಇದೆ. ಯಾಕೆ ಅನ್ಯಾಯ ಆಗ್ತಾ ಇದೆಯಪ್ಪ ಅಂತಂದ್ರೆ 2020ರಲ್ಲಿ ಕೇಂದ್ರ ಸರ್ಕಾರ ತಳವಾರ ಮತ್ತು ಪರಿವಾರ ನಾಯ್ಕಾಡ್ ಅಂತೇಳಿ ಆದೇಶವನ್ನು ಹೊರಡಿಸಿ ರಾಜ್ಯ ಸರ್ಕಾರಕ್ಕೆ ಹಚ್ಚಿಕೊಟ್ಟಿತ್ತು. ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಾಗ ಅವರು 2 ವರ್ಷ ನಮ್ಮ ST ಸರ್ಟಿಫಿಕೇಟ್ ಕೊಡೋದನ್ನು ತಡೆ ಹಿಡಿದಿದ್ರು. ಆಗ ನಾವು ಗುಲ್ಬರ್ಗ ಜಿಲ್ಲಾ DC ಆಫೀಸ್ ಎದುರ ಒಂದು 100 ದಿವಸ ಸತ್ಯಾಗ್ರಹ ಕುತ್ತಿ ಅವಾಗ OBC ಸಮಾವೇಶಕ್ಕೆ ಮಾನ್ಯ ಜನವ್ಯಕ್ತ ಬಸವರಾಜ ಬೊಮ್ಮಾಯಿ ಸರ್ ಮುಖ್ಯಮಂತ್ರಿಗಳು ಬಂದು ನಿಮ್ಗೆ ನಾವು ಪ್ರವರ್ಗ 1ರಿಂದ ತಳವಾರ ತೆಗೆದು ನಿಮ್ಗೆ ST ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಓಪನವಾಗಿ ನಮಗೆ ಆದೇಶ ಪತ್ರವನ್ನು ತೋರಿಸಿದ್ರು. ತೋರಿಸಿ ಹೇಳಿದಾಗ ನಮ್ಮ ಸಮಾಜಕ್ಕೆ ST ಸರ್ಟಿಫಿಕೇಟ್ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಲ್ಲಿ ಸರ್ಟಿಫಿಕೇಟ್ ಕುಡ್ಲುಕತ್ತಿದ್ರು. ಕುಡ್ಲುಕತ್ತೆ ಹೇಳಿದಾಗ ಮುಂದೆ ಈ ಸರ್ಕಾರ ಬಂದ್ರೂಪಲಿ ನಮಗೆ ಅಂಶವಳಿ ತೊಗೊಂಬ, ನೀವು ಅದು ತೊಗೊಂಬ, ನಿಮ್ದೊಂದು ಹೆಸರು ಬೇರೆ ಅದ, ನಿಮ್ಮದು 3 ತಳವಾರವ ಅಂತ ಹೇಳಿ ಚಿಂತೆ ನಮಗೆ ಅಧಿಕಾರಿಗಳು ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ಮಾಡಕತ್ತಿದ್ದಾರೆ. ಆ ಕುತಂತ್ರ ಅಧಿಕಾರಿಗಳ ವಿರುದ್ಧವಾಗಿ ನಾವು ಅಫಜಲ್ಪುರ ತಾಲೂಕು ತಳವಾರ ಸಮಾಜ ವತಿಯಿಂದ ನಾಳೆ ಬರುವ 29ನೇ ತಾರೀಕು ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನೀವೆಲ್ಲರೂ ಮಾಧ್ಯಮ ಮಿತ್ರರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಳವಾರ ಸಮಾಜ ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿಪೂರ್ವಕ ಮನವಿ ಮಾಡಿಕೊಳ್ಳುತ್ತೇನೆ. ಹೆಸರು ದಿಗಂಬರ್ ಸಂಗಣ್ಣ, ದೇವಲಗಾಣಗಾಂವ್.